ಸ್ನೇಹಿತರೆ ನಮಸ್ಕಾರ. ಕೊನೆಗೂ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುವಂತಹ ಮುಹೂರ್ತ ಫಿಕ್ಸ್ ಆಯಿತು ಸ್ನೇಹಿತರೆ. ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್. ಈಗಾಗಲೇ ಕಂತುಗಳು ಸಾಕಷ್ಟು ಪೆಂಡಿಂಗ್ ಕೂಡ ಉಳಿದಿದ್ವು, ಅವುಗಳನ್ನ ನಾವು ಕ್ಲಿಯರ್ ಕೂಡ ಮಾಡಿದ್ದೀವಿ. ಸುಮಾರು 4ರಿಂದ 5 ಕಂತುಗಳನ್ನ ಸತತವಾಗಿ ನಾವು ಜಮಾ ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ. ಈಗಾಗಲೇ 28,608 ಕೋಟಿಯಷ್ಟು ದುಡ್ಡೇನಿದೆ, ಸುಮಾರು ಈ ವರ್ಷದ 12 ತಿಂಗಳ ಹಣ ಅಂದ್ರೆ 12 ಕಂತುಗಳನ್ನ ನಾವು ಸತತವಾಗಿ ಜಮಾ ಮಾಡ್ತೀವಿ. ಅಷ್ಟು ದುಡ್ಡು ನಮ್ಮ ಹತ್ರ ಇದೆ. ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ನಾವು ಮೀಸಲಿಟ್ಟಿದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರ, ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಚರ್ಚೆ ಮಾಡೋಣ. ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡುವಿರಂತೆ, ಅದನ್ನ ನಾವು ಕೂಡ ಓದ್ಕೊಳ್ತೀವಿ. ಏನ್ ಅಂದ್ರೆ ಏನೇನು ನಾವು ಚರ್ಚೆ ಮಾಡಬೇಕಾಗಿದೆ ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತೆ ನಾವು ಚರ್ಚೆ ಮಾಡೋಣ. ಆದ್ರೆ ಈಗ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನ ನಾನು ನಿಮಗೆ ಒಂದಿಷ್ಟು ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ನಿಮಗೆ 4ರಿಂದ 5 ಕಂತುಗಳು ಕ್ಲಿಯರ್ ಆಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು. ಹಾಗಾದ್ರೆ ಆ ಕಂತುಗಳು ಯಾವುವು? ಈ ಪ್ರಶ್ನೆ ಅಂತೂ ಬರುತ್ತೆ ನಿಮಗೆ. ಬಹಳಷ್ಟು ಹಾಂಗೋ ಹಿಂಗೋ ಅಂದ್ರೂ ಸಹಿತ ಈ 2 ತಿಂಗಳ ಹಿಂದೆ ನಾವು ಟೋಟಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 5 ಕಂತುಗಳಾದ್ರೂ ಬಿಡುಗಡೆ ಆಗಿದೆ. ಆದ್ರೆ ನಿಮ್ಮ ಅಕೌಂಟ್ಗಳಿಗೆ ಎಷ್ಟು ಬಂದಿದ್ದಾವೆ? ಒಬ್ಬೊಬ್ಬರಿಗೆ 6,000 ಬಂದಿರಬಹುದು, ಒಬ್ಬೊಬ್ಬರಿಗೆ 8,000ನೇ ಬಂದಿರಬಹುದು, ಒಬ್ಬೊಬ್ಬರಿಗೆ 10,000 ಕೂಡ ಬಂದಿರಬಹುದು. 5 ಕಂತುಗಳ ದುಡ್ಡು ಬಂದಿರಬಹುದು. ಹಾಗಾದ್ರೆ ಎಷ್ಟು ಬಂದಿದೆ ಅನ್ನುವಂಥದ್ದು ನೀವು DBT ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗತ್ತೆ, ಅಥವಾ ನಿಮ್ಮ ಒಂದು ಬ್ಯಾಂಕ್ನ ಸ್ಟೇಟ್ಮೆಂಟ್ ನೋಡ್ಕೊಂಡ್ರು ಕೂಡ ಗೊತ್ತಾಗತ್ತೆ. ಆದ್ರೆ ಈಗ ಬಂದಿರತಕ್ಕಂತಹ ಕಂತುಗಳನ್ನ ನೋಡೋಣ. 24 ಸೆಪ್ಟೆಂಬರ್ ತಿಂಗಳ ಹಣ ಬಂತು ಸ್ನೇಹಿತರೆ, ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ ಬಂತು. ಅದಾದ ಬಳಿಕ ನಿಮಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೂ ಕೂಡ 2 ತಿಂಗಳ ಹಣ ದಿಢೀರನೆ ರಿಲೀಸ್ ಮಾಡಿದ್ರು. ಯಾವುದಪ್ಪ ಅಂದ್ರೆ 26 ನವೆಂಬರ್, 27 ಡಿಸೆಂಬರ್ ತಿಂಗಳ ಹಣ. ಇದು ಹೋದ ವರ್ಷದ ಕಂತುಗಳು ಈ ವರ್ಷದಲ್ಲಿ ಬಂದ್ವು. ಯಾಕಂದ್ರೆ ಅಷ್ಟೊಂದು ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿತ್ತು, ಹೀಗಾಗಿ ಪ್ರೆಷರ್ ಕೂಡ ಹೆಚ್ಚಾಗಿತ್ತು. ಮಹಿಳೆಯರ ಆಕ್ರೋಶ, ಬಿಜೆಪಿ ನಾಯಕರ ಆಕ್ರೋಶ, 5,000 ಕೋಟಿ ಹಣವನ್ನ ನುಂಗಾಕಿದಿರಿ ಎನ್ನುವಂತಹ ಆರೋಪ ಬೇರೆ ಇತ್ತಲ್ವಾ. ಇದಕ್ಕೆಲ್ಲವೂ ಕೂಡ ಸರ್ಕಾರ ತಲೆಬಾಗ್ಲೇಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡ್ತು. ಆ ದುಡ್ಡು ಎಲ್ಲೋಯ್ತು? 5,000 ಕೋಟಿ ಹಣವನ್ನ ನೀವು ಯಾಕೆ ಕೊಡಲಿಲ್ಲ, ಇಷ್ಟೇಕೆ ತಡ ಮಾಡಿದಿರಿ, ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಇದರ ಮೇರೆಗೆ ಸರ್ಕಾರ ತಲೆಬಾಗಿ ನಾವು ಕೊಟ್ಟಿದ್ದೀವಿ ಅಂತ ಮೊದಲಿಗೆ ಹೇಳಿದ್ರು, ಕೊನೆಯದಾಗಿ ಅವರಿಗೆ ಸಂಪೂರ್ಣ ಮಾಹಿತಿ ಪ್ರೂಫ್ ಸಮೇತ ಬಿಜೆಪಿ ನಾಯಕರು ಬಂದಿರುವಂತಹ ಕಾರಣಕ್ಕಾಗಿ ಕೊನೆಯದಾಗಿ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ನಿಜ ಕೂಡ ಆಯಿತು, ಒಪ್ಕೊಂಡ್ರು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಯಾಕಂದ್ರೆ ಹೋದ ವರ್ಷದಲ್ಲಿ ಜನವರಿ ಆದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ 2025ರಲ್ಲಿ. ಹಾಗಾಗಿ ಅವುಗಳನ್ನ ನೀವು ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಬಿಜೆಪಿ ನಾಯಕರು ಹೇರಿದ್ರು. ಹಾಗಾಗಿ ಅವುಗಳನ್ನ ಕೊಡ್ತೀವಂತಾನು ಹೇಳಿದ್ದಾರೆ, ಆದ್ರೆ ಇನ್ನೂ ಕೂಡ ಕೊಟ್ಟಿಲ್ಲ. ಆದ್ರೆ ಬಂದಿರತಕ್ಕಂತಹ ಕಂತುಗಳ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ನಾನು. ಈಗ 24 ಸೆಪ್ಟೆಂಬರ್, 25 ಅಕ್ಟೋಬರ್, ನವೆಂಬರ್ 26, ಡಿಸೆಂಬರ್ 27, ಜೊತೆಗೆ ಈ ವರ್ಷದ 28 ಜನವರಿ ತಿಂಗಳ ಹಣ ಕೂಡ ಬಂತು ಸ್ನೇಹಿತರೆ. 28 ಕಂತುಗಳು ಕ್ಲಿಯರ್ ಆಗಿದೆ. ಅದರಲ್ಲಿ ಮಧ್ಯದಲ್ಲಿ ಹೋದ ವರ್ಷದ 2 ತಿಂಗಳ ಹಣ ಅಂದ್ರೆ ಫೆಬ್ರವರಿ ಮಾರ್ಚ್ ಅವೆರಡು ಪೆಂಡಿಂಗ್ ಉಳಿದಿದ್ದಾವೆ, ಅವುಗಳನ್ನ ಕೊಡಬೇಕು ಈ ವರ್ಷದಲ್ಲಿ. ಜೊತೆಗೆ ಈ ವರ್ಷದ ಫೆಬ್ರವರಿ 29ನೇ ಕಂತಿನ ಹಣ ಬರಬೇಕು, ಮಾರ್ಚ್ 30ನೇ ಕಂತಿನ ಹಣ ಬರಬೇಕು, ಏಪ್ರಿಲ್ 31ನೇ ಕಂತಿನ ಹಣ ಬರಬೇಕು. ಟೋಟಲಿ ಹೋದ ವರ್ಷದನ್ನ ನಾವು ಹಿಡ್ಕೊಂಡ್ರೆ 5 ಕಂತುಗಳು, ಹೋದ ವರ್ಷದನ್ನ ಹೊರತುಪಡಿಸಿ ಈ ವರ್ಷದಲ್ಲಿನೇ 3 ಕಂತುಗಳು. ಅದನ್ನ ಕೊಡ್ತಾರ ಇಲ್ವಾ ಬಹುತೇಕ ಡೌಟ್ ಹೋದ ವರ್ಷದ್ದು, ಆದ್ರೆ ಈ ವರ್ಷದಾದ್ರೂ ಕ್ಲಿಯರ್ ಮಾಡಲೇಬೇಕಲ್ವಾ. ಹಾಗಾಗಿ ನಾನು 3 ಕಂತುಗಳನ್ನಾದ್ರೂ ಕ್ಲಿಯರ್ ಮಾಡ್ತಾರಂತ ಹೇಳಿದ್ದೆ. ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಈ 29 ಫೆಬ್ರವರಿ, 30 ಮಾರ್ಚ್ ಹಾಗೆ 31 ಏಪ್ರಿಲ್ ತಿಂಗಳ ಹಣವನ್ನ ನಾವು ನೇರವಾಗಿ DBT ಮುಖಾಂತರ ಮಹಿಳೆಯರ ಅಕೌಂಟ್ಗಳಿಗೆ ಕೇವಲ 15ರಿಂದ 20 ದಿನಗಳಲ್ಲಿ ಕ್ಲಿಯರ್ ಮಾಡ್ತೀವಿ. ಯಾಕಂದ್ರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡನ್ನ ಕ್ಲಿಯರ್ ಮಾಡ್ತಾ ಇದೀವಿ. ಹಾಗಾಗಿ ಈ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀವಿ, ಸತತವಾಗಿ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯೊಂದನ್ನ ಕೊಟ್ಟಿದ್ದಾರೆ. ಈ 6,000 ರೂಪಾಯಿ ದುಡ್ಡನ್ನ ನಿಮ್ಮ ಅಕೌಂಟ್ಗಳಿಗೆ ಆಲ್ರೆಡಿ ಮುಹೂರ್ತ ಫಿಕ್ಸ್ ಆಗಿದೆ, ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈಗ ತಾಂತ್ರಿಕ ದೋಷ ಕೂಡ ಕಂಡು ಬಂದಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ದಿಢೀರನೆ ತಡೆ ಹಿಡಿಯಲಾಗಿತ್ತು. ಹಾಗಾಗಿ ತಾಂತ್ರಿಕ ದೋಷವನ್ನ ಸರಿಪಡಿಸಲಿಕ್ಕೆ ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶ ಕೂಡ ಬೇಕಾಗಿತ್ತು. ಆ ಅವಕಾಶವನ್ನು ಕೂಡ ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ.
ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂತಹ ದುಡ್ಡು ಅಂದರೆ ಪೆಂಡಿಂಗ್ ಹಣ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಇದು ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಸ್ನೇಹಿತರೆ. ಇದನ್ನು ಕ್ಲಿಯರಿಟಿ ಕೊಟ್ಟಿದ್ದೀನಿ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಯಾವ ಕಂತುಗಳು ಬಂದಿದ್ದಾವೆ. ಇನ್ನು ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ನಿಮಗೆ. ಸೊ ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡುವಂತಹ ಪ್ರಯತ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.